ಹಲೋ ಎವ್ರಿವನ್, ನಾವಿವಾಗ ಟೈಪ್ಸ್ ಆಫ್ ಹೈಪೋಥೆಸಿಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಂಪಲ್ ಹೈಪೋಥೆಸಿಸ್. ಸಿಂಪಲ್ ಹೈಪೋಥೆಸಿಸ್ ಅಂತ ಅಂದರೆ ಅದರಲ್ಲಿ ಒಂದು ಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ, ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ. ಇಂಡಿಪೆಂಡೆಂಟ್ ವೇರಿಯಬಲ್ಗೆ ಎಕ್ಸಾಂಪಲ್ ಏನು? ಈಟಿಂಗ್ ಮೋರ್ ವೆಜಿಟಬಲ್ಸ್ ಅಂತ ತಗೊಳ್ಳೋಣ. ಇದು ಇಂಡಿಪೆಂಡೆಂಟ್ ವೇರಿಯಬಲ್, ಅದು ಯಾವುದ್ರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ವೆಯ್ಟ್ ಲಾಸ್ ಮಾಡೋದನ್ನು ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ತಗೊಳ್ಳೋಣ. ಮೋರ್ ವೆಜಿಟಬಲ್ಸ್ನ ನಾವು ಈಟ್ ಮಾಡ್ತಾ ಹೋದರೆ ವೆಯ್ಟ್ ಲಾಸ್ ಆಗ್ತೀವಿ. ಈ ಒಂದು ಸೆಂಟೆನ್ಸ್ ಇದೆ. ಇದರಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಯಾವುದು, ಡಿಪೆಂಡೆಂಟ್ ವೇರಿಯಬಲ್ ಯಾವುದು ಅಂತ ಕೇಳಿದ್ರೆ ಈಟಿಂಗ್ ಮೋರ್ ವೆಜಿಟಬಲ್ಸ್ ಇಂಡಿಪೆಂಡೆಂಟ್ ವೇರಿಯಬಲ್. ಯಾಕೆ ಅಂದರೆ ಅದು ಯಾವುದರ ಮೇಲೂ ಡಿಪೆಂಡ್ ಆಗಿಲ್ಲ. ನಾವು ಮೋರ್ ವೆಜಿಟಬಲ್ಸ್ ತಿಂತಾ ಹೋದರೆ ವೆಯ್ಟ್ ಲಾಸ್ ಆಗ್ತೀವಲ್ವ, ಹಾಗಾಗಿ ವೆಯ್ಟ್ ಲಾಸ್ ಆಗುವಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಈಟಿಂಗ್ ಮೋರ್ ವೆಜಿಟಬಲ್ಸ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ವೆಯ್ಟ್ ಲಾಸ್ ಆಗುವಂಥದ್ದನ್ನು ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಹೀಗೆ ಒಂದು ಡಿಪೆಂಡೆಂಟ್ ವೇರಿಯಬಲ್ಲು, ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇದ್ದರೆ ನಾವು ಅದನ್ನು ಸಿಂಪಲ್ ಹೈಪೋಥೆಸಿಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಕನ್ಸಂಪ್ಷನ್ ಆಫ್ ಶುಗರಿ ಡ್ರಿಂಕ್ಸ್ ಎವ್ರಿ ಡೇ ಲೀಡ್ಸ್ ಟು ಒಬೆಸಿಟಿ. ಪ್ರತಿನಿತ್ಯ ಶುಗರ್ ಇರುವಂತಹ ಡ್ರಿಂಕ್ಸನ್ನು ನಾವು ಕನ್ಸಂಪ್ಷನ್ ಮಾಡ್ತಾ ಹೋದರೆ ಅದು ಒಬೆಸಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಕನ್ಸಂಪ್ಷನ್ ಆಫ್ ಶುಗರಿ ಡ್ರಿಂಕ್ಸ್, ಪ್ರತಿನಿತ್ಯ ಶುಗರ್ ಇರುವಂತಹ ಡ್ರಿಂಕ್ಸನ್ನು ಕನ್ಸಂಪ್ಷನ್ ಮಾಡುವಂಥದ್ದು ಇಂಡಿಪೆಂಡೆಂಟ್ ವೇರಿಯಬಲ್, ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಕನ್ಸಂಪ್ಷನ್ ಆಫ್ ಶುಗರಿ ಡ್ರಿಂಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್ ಆದರೆ ಇಟ್ ಲೀಡ್ಸ್ ಟು ಒಬೆಸಿಟಿ ಅನ್ನುವಂಥದ್ದು ಏನಾಗುತ್ತೆ? ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಕೆಲವು ಸಾರಿ ಕೇಳಿದ್ದಾರೆ ಎಕ್ಸಾಮಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಯಾವುದು ಇಂಡಿಪೆಂಡೆಂಟ್ ವೇರಿಯಬಲ್ ಮತ್ತು ಯಾವುದು ಡಿಪೆಂಡೆಂಟ್ ವೇರಿಯಬಲ್ ಅಂತ. ಸೊ ಇಲ್ಲಿ ಒಬೆಸಿಟಿ ಅನ್ನುವಂಥದ್ದು ಡಿಪೆಂಡೆಂಟ್ ವೇರಿಯಬಲ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಅದು ಕನ್ಸಂಪ್ಷನ್ ಆಫ್ ಶುಗರಿ ಡ್ರಿಂಕ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹೀಗೆ ಸಿಂಪಲ್ಲಾಗಿ ಒಂದು ಸೆಂಟೆನ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ಲು, ಒಂದು ಡಿಪೆಂಡೆಂಟ್ ವೇರಿಯಬಲ್ ಮಾತ್ರ ಇದ್ದರೆ ನಾವು ಅದನ್ನು ಸಿಂಪಲ್ ಹೈಪೋಥೆಸಿಸ್ ಅಂತ ಕರಿತೀವಿ.